ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಹತ್ರ ಹೋಗ್ಲೇಬೇಕು ಅಂತ ನಿನ್ನೆಂತಲೇ ನಾವೆಲ್ಲ ಲೆಕ್ಕ ಹಾಕ್ಕೊಂಡು ಇವತ್ತು ಹೋಗ್ಬೇಕು, ಪ್ರಧಾನಮಂತ್ರಿ ಕಾಣ್ಬೇಕಪ್ಪ ಈ ರಸ್ತೆ ಕಾಲ. ಹೋದೆ, ಪುಣ್ಯಾತ್ಮರಿದ್ದ ಗುಲಾಬ್ ಮಾಡಿದ್ರು, ಜಾಕು ನಮಸ್ತೆ ಮಹಾರಾಜ್ ಅಂತ ಅಂದಾಗ ಅವ್ರು ಹೇಳಿದ್ರು ಕೈ ಕೂತ ಬಲ್ಲಾದಿನಕ್ಕೂ ಆಗ ನಾನು ಅವಾಗ ಹೇಳಿದೆ, ಅವನ ರಸ್ತೆ ಬಾರನೆ गडकरी जी मंजुराती देव गए तो नहीं देता उन्हें बुला भेज को हमला मंजुराती दिलाना तक्षण ನನ್ನ ಮಾತು ಕೇಳಿಕೊಳ್ಳೆ 6 ವರ್ಷ ಹೇಗದ बुला भेजेंगे ಅಂತ ಅವರು ಇವರಿಗೆ ಹೇಳಿ ಕರೆಸಿದ್ರು. ಗಡ್ಕರಿ ಸಾಹೇಬ್ರನ್ನ ಕರೆಸಿ ಆಗಿಂದಾಗಿ ಅಲ್ಲಿ ಅನುಮತಿ ಕೊಡಿಸಿದ್ರು, ಅನುದಾನ ಬಿಡುಗಡೆ ಮಾಡಾಕ ಅಲ್ಲೇ ಹೇಳಿದ್ರು ಪ್ರಧಾನಮಂತ್ರಿಗಳು. ಅಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ಭಾರತ ದೇಶದ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು. ನಾನು ಅವ್ರ ಬಗ್ಗೆ ಹೊಗಳಿದ್ರ, ಅವ್ರ ಬಗ್ಗೆ ಹೇಳಿದ್ರ ಸಾಲದಲ್ಲ, ಈ ವೇದಿಕೆಗೆ ಅಷ್ಟೇ ಐತಿ. ಅವ್ರ ಬಗ್ಗೆ ಅವ್ರ ತಾಯಿ ಸತ್ತಂತ ತಾವೆಲ್ಲರೂ ಸ್ವಲ್ಪ ನೋಡಿರ್ಬೋದು. ಅವ್ರು ಏನಿಲ್ಲ, ತಾಯಿ ಸತ್ತು ಅಂತ ಅವ್ರಿಗೆ ಫೋನ್ ಕಾಲ್ ಹೋಗತ್ತಾಡು, ಚೆಕ್ ಕಟ್ಟಿದ್ರೆ ಎಡಗಡೆ ಬಂದ್ರು, ಒಂದು ಆರ ಹಾಕಿದ್ರು, ಚೆಕ್ ಕಟ್ಟಿದ್ರು, ಹೆಗಲಿ ಕೊಟ್ರು. ನನ್ನ ತಾಯಿ ಮುಗಿತು, ನಾನು ಅಗ್ನಿ ಸ್ಪರ್ಶ ಮಾಡಬೇಕು ಅಂತ ಹೇಳ್ಕೊಂಡು ಪುಣ್ಯಾತ್ಮ ಯಾರು ಅದನ್ನ ತೋರಿಸ್ತಾನೆ, ಅದನ್ನ ಮಾಡ್ದಾನೆ. ತಕ್ಷಣ ಸ್ಮಶಾನಕ್ಕೆ ಹೋಗಿ ಅದನ್ನ ಅಗ್ನಿ ಚಿತಿಗೆ ಅರ್ಪಿಸಿ ಮತ್ತೆ ರೈಲ್ವೆ ಇಲಾಖೆ ಕಾರ್ಯಕ್ರಮಕ್ಕೆ ಅವ್ರು ಗುಜರಾತ್ ಪಾಲ್ಗೊಂಡ್ರು. ಅಂಥ ಪ್ರಧಾನಮಂತ್ರಿಗಳು ಯಾರಾದರೂ ಇದ್ರೆ ನಮ್ಮ ದೇಶದಾಗ ಅದು ನರೇಂದ್ರ ಮೋದಿಜಿ ಅವರು. ತಾಯಿ ಸತ್ರು ಕೂಡ ತಾಯಿ ಅದನ್ನ ದಫನ್ ಮಾಡಿ ಮತ್ತೆ ಸರ್ಕಾರಿ ಕಾರ್ಯಕ್ರಮದಾಗ ಹಾಜರಾಗಿ ಕೆಲಸ ಮಾಡಿದಂತ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿಜಿ. ನಾವೆಲ್ಲ ನಾಳೆ ಕಡಿಬೇಕು, ನಾವೆಲ್ಲ ಅದನ್ನು ಕಡಿಬೇಕು. ಒಂದ್ಸತಿ 5 ವರ್ಷ ಇದು MP MLA ಮಂತ್ರಿ ಇವೆಲ್ಲ 5 ವರ್ಷ ಆದ್ರೆ ಉಸಿರು ನಿಲ್ಲುವ ಮುನ್ನ ಹೆಸರು ನಿಲ್ಲುವ ಕೆಲಸ ಮಾಡ್ಬೇಕು ನಾವು. ಸುಮ್ಮನೆ ನಾನು MP ಆದೆ, ನಾನು ಮಂತ್ರಿ ಆದೆ ಅಂತ ಅಂದ್ರೆ ಸಾರ್ಥಾಗೋದಿಲ್ಲ. ನಾವು ಕಗ್ಗಂಟಾಗೈತಿ ನಮ್ಮ ಕೆಲಸ, ಯಾವುದು ಸಾರ್ವಜನಿಕರಿಗೆ ಅನಾನುಕೂಲ ಆಗೈತಿ ಅದರ ಚಿಂತನೆ ಇರಬೇಕು. ನಾವು ರಾಜಕಾರಣಿಗಳಾದ ಸುಧಾಕರ್ ಬ್ರಿಡ್ಜ್ 48 ಕೋಟಿ ಸ್ಯಾಂಕ್ಷನ್ ತಗೊಂಡ ಅದಕ್ಕೆ, ಅದು ಟೆಂಡರ್ ಆಗಿ ಅದು ಹೈದರಾಬಾದ್ ಅವರಿಗೆ ಟೆಂಡರ್ ಆಗೈತಿ. ಸುಧಾಕರ್ ಬ್ರಿಡ್ಜ್ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅಲ್ಲಿ ಗೇಟ್ ಹಾಕ್ತು ಅಂದ್ರ ಅವರು ಕೊಡಲಾಟ ಅವರ ಇದು ನಾನು ಕಣ್ಣಾರ ಕಂಡಲ್ಲಿ ಅದನ್ನು ಮನಗಂಡು ಆಗ್ಲೇಬೇಕಂತ ಅಶ್ವಿನಿ ವೈಷ್ಣವಿ ಸಾಹೇಬ್ರ ಹತ್ರ ಕೊಟ್ಟು ಹೊಡೆದಾಗ ದೇತು ಅಂತ ಹೇಳಿದ್ರು. ನೈ ಸಾಬ್ ಆದೇಶೇನ ಆ ಆದೇಶ ತಗೊಂಡ್ಬಂದು ರೈಲ್ವೆ ಇಲಾಖೆ ಕೊಟ್ಟಾಗ ಅವರು ಟೆಂಡರ್ ಕರೆದ್ರು. ಅದು ಟೆಂಡರ್ ಆಗಿ ಫೈನಲ್ ಆಗೈತಿ. ಈಗ ಅವರು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿಜಿ ಅವರು ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಏನು ಉನ್ನತೀಕರಣ ಅದು ಇನ್ನ ಮೇಲ್ದರ್ಜೆಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಮತ್ತೆ 13 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇವತ್ತು ಅದನ್ನ ಆನ್ಲೈನ್ ಅದನ್ನು ಉದ್ಘಾಟನೆ ಮಾಡಿಕೊಟ್ರು. ಇದನ್ನ ಯಾಕೆ ಹೇಳ್ತಾನೆ ನಾನು ಅಂದ್ರೆ, ಕೆಲಸ ಮಾಡೋಂಥ ಸರ್ಕಾರಕ್ಕೆ ಮತ ಚಲಾಯಿಸ್ಬೇಕು, ಕೆಲಸ ಮಾಡೋಣ ಹುರಿದುಂಬಿಸ್ಬೇಕು, ಬೆಲ್ ಚಪ್ಪಿಸ್ಬೇಕು. ನೀನಿದ್ರು ನೀನ ಬಾ ಅಂತ ಹೇಳ್ಬೇಕು. ಈಗ ನಮ್ಮ ಪಕ್ಷದ ವತಿಯಿಂದ ನಾನು ಮತ್ತು ಶ್ರೀರಾಮುಲು ಇಬ್ಬರು ಕೂಡ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಪಕ್ಷದ
ದಯಮಾಡಿ ಯಾರೇ ಕೊಡ್ಲಿ, ರಾಮೂರು ಸಾಹೇಬ್ರಿಗಾರ ಕೊಡ್ಲಿ, ನನಗಾರ ಕೊಡ್ಲಿ, ಹನುಮಂತಪ್ಪರ ಕೊಡ್ಲಿ, ಎಷ್ಟು ಇದ್ದಾಗ ಯಾರಿಗೆ ಕೊಡ್ಲಿ, ಎಷ್ಟು ಮೊದಲ ಸಾರಿ ಸಿಗೋದು ನಮಗೆ. ಇನ್ನು ಗಂಟೆ ನಿಂದ್ರು ಬಾದ್ರು ನಾವು ನಿಂದ್ರ ಬರಂಗಿಲ್ಲ, ಅವರು ಕರೆಯೋದು. ಇದ ಪ್ರಶ್ನ. ದಯಮಾಡಿ ಆ ಮೀಸಲಾತಿ ಇದಕ್ಕಲ್ಲಿ ಇಲ್ಲಿಂದ ಏನ್ ನಾವು ತಾವು MP ಆಗಿ ಮಾಡಿ ಕಳಿಸ್ತೀರ, ಅವರು ಮತ್ತೆ ಅಲ್ಲಿ ಅದನ್ನ ಕ್ಷೇತ್ರಗಳನ್ನ ಹೊಂದಾಣಿಕೆ ಮಾಡಿ ಅದಕ್ಕೆ ನಾದ ಸ್ವರ ಎಲ್ಲ ಕುಂತ ಪುಣ್ಯಾತ್ಮರು ಹೋದ. ಅದಕ್ಕೆ ದಯಮಾಡಿ ನಿಮಗೆ ಅರಿಕೆ ಮಾಡ್ತಾನೆ, ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಪಕ್ಷದ ಮುಖಂಡರ ಆಶೀರ್ವಾದದಿಂದ, ಅದರಾಗ ನಮ್ಮ ರಾಮುಲು ಸಾಹೇಬರು ನನಗೆ ಟಿಕೆಟ್ ಶಿಫಾರಸ್ ಮಾಡಕ್ಕೆ ಅವಾಗ ಹೇಳಿದ್ದು. ದೇವೇಂದ್ರಪ್ಪ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತಿ ಆ ಕಾಲದಲ್ಲಿ ತಡ್ಕಂತಾರಂತ ಹುಡುಗಿ ಅವ್ರು ನನ್ನ ಚೆಂಡು ಹೊಡಿಸಿ ಆ ಕಾಲದಾಗ ಕೈ ಬಿಟ್ಟಿದ್ರು. ಇಲ್ಲ, ನೀವು ಚೆಂಡು ಹೊಡಿಸಿದ್ದಕ್ಕೂ ಸಾರ್ಥಕಂತ ಮಾಡಿದ್ರಿ ನೀವು ಕೆಲಸ. ನಾ ಹೇಳ್ತಿದ್ದೆ, ಉಸಿರು ನಿಲ್ಲುವ ಮುನ್ನ ಹೆಸರು ನಿಲ್ಲುವ ಕೆಲಸ ಮಾಡು ಅಂತ ಹೇಳ್ತಿದ್ದೆ. ಅದನ್ನ ಮಾಡಿರಿ, ಮತ್ತೊಮ್ಮೆ ಮಾಡ್ರಿ. ನೀವು ಯಾರಿಗೆ ಸಿಗಲಿ ಟಿಕೆಟ್ ಮತ್ತೊಮ್ಮೆ ಮಾಡಲೇಬೇಕು ಅಂತ ನಿಮಗೆ ಅರಿಕೆ ಮಾಡ್ಕೊಂತ ನಾನು ದೊಡ್ಡದನೇ ಅದನ್ನ ಮತ್ತೆ ತಪ್ಪು ತಿಳ್ಕೋಬೇಡ್ರಿ. ನಿಮಗೆ ಅರಿಕೆ ಮಾಡ್ತಾನ BJP ಯಾರೇ ಆಗಲಿ ಅವ್ರನ್ನ ಗೆಲ್ಸ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಸರ್ಕಾರದ ಯೋಜನೆ ಏನು ನನ್ನ ಅವಧಿಯಾಗ ಆಗಿರ್ತಕ್ಕಂಥ ಕೆಲಸಗಳು ಪತ್ರಿಕೆ ನನ್ನ ಮಾಲಕರಿಗೆ ಬಹಳ ಗೊತ್ತೈತಿ, TV ನನ್ನ ಮಾಧ್ಯಮದವರಿಗೂ ಬಹಳ ಗೊತ್ತೈತಿ. ಅವರು ಬರೀತಾ ಇದ್ದಾರೆ. ಈಗಾಗಲೇ ವಿಜಯವಾಣಿಯವ್ರು ಬರ್ತಿದ್ರು ಮೊನ್ನೆ. ಮೊದಲ ದಿವಸ ಬಹಳ ನಿಧಾನಗತಿ ಕೆಲಸ ಮಾಡಿದ್ರು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಫೋನ್ ಯಾರೇ ಮಾಡಿದ್ರು ತಗೊಂತಾರ, ಕೆಲಸ ಆಗಿಲ್ಲ ಅಂತ ಮೊದಲು ಬಂದ್ರು ನಾವು ಪುಣ್ಯಾತ್ಮರು. ಅದು 3 ದಿವಸದಾಗ ನಾನು ಆ ಪೇಪರ್ ಅವತ್ತು ನೋಡಿ ಅವ್ರಿಗೆ ಹೊಳ್ಳಿ ಫೋನ್ ಮಾಡಿ, ನೋಡಪ್ಪ ಒಂದೇ ಉದಾಹರಣೆ ಕೊಡ್ತಾನೆ, ಒಂದೇ ಕೆಲಸದ ಬರೆದ್ಬಿಡು. ನಾಳೆ 828 ಕೋಟಿ ನಾನು ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಲ್ಲಿ, ಅದು ಚಾಲೂ ಆಗೈತಿ ನೋಡಪ್ಪ, ಅದು ನಿನಗೆ ಅರ್ಕೆ ಮಾಡ್ತಾನೆ ಅಂತ ಪುಣ್ಯಾತ್ಮ ತಿರುಗಿ ದಿವಸನೇ ಬಂದ್ಬಿಟ್ಟು. ನಾನು ಕೆಲಸ ಮಾಡೇನಿ, ಅವು ಬೆಳಕು ಜಲ್ತ ಅದಾವ. ಬೆಳಕು ನಿಮಗೆ ಗೊತ್ತಾಕತಿ, ಅದು ಗೊತ್ತಾಕತಿ. ರೈಲ್ವೆ ಸ್ಟೇಷನ್ನಾಗ ಸುಮಾರು 7 ನಾವು ರೈಲುಗಳನ್ನ ಹೆಚ್ಚುವರಿಯಾಗಿ ನಾವು ಬಿಡಿಸೇವೆ. ನನ್ನ ಅವರೇ ಹೊಸಪೇಟೆಯಿಂದ ಹರಿಹರದಿಂದ ದಾವಣಗೆರೆ ಹೋಗೋ ರೈಲು ಬಡವರ ಟ್ರೈನು ಅಂತ ಹೇಳಿ ಒಂದು ಐತಿ. ಇಲ್ಲಿಂದ 36 ರೂಪಾಯಿ ದಾವಣಗೆರೆ ಡೆಮೋ ಟ್ರೈನ್. ನಮ್ಮದಾಗ ಮಾಡಿದ್ರೆ ಋಣಮುಕ್ತ ಆಗ್ತಾವೆ, ಎಲ್ಲಾದ್ರೂ ಋಣದಾಗ ಹೋಗ್ತಾವ ನಾವು. ಪ್ರಧಾನಮಂತ್ರಿಗಳು ಹೇಳ್ತಾರ 24 ತಾಸು ನಿಮಗೆ ಟೈಮು, ಒಂದು ದಿವಸಕ್ಕೆ 20 ತಾಸು ತಾವು ಸಂಸದ ಅಂತಿರ್ತಾರ. ಮಾಡ್ಬೇಕು, ನಿಜ 20 ತಾಸು ಕೆಲಸ ಮಾಡ್ಬೇಕು ನಾವು. ಯಾಕಂದ್ರೆ ದೊಡ್ಡ ಜಿಲ್ಲೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ದೊಡ್ಡ ಜಿಲ್ಲೆ. ಹಗಲು ರಾತ್ರಿ ಚಿಂತೆ ಮಾಡಿದ್ರು ಕೂಡ ಇನ್ನೂ ಉಳಿತೈತೆ. ಹಂಗ ಈಗ ರಾಮುಲು ಸಾಹೇಬರು ನಾನು ಇಬ್ಬರು ಅಭ್ಯರ್ಥಿಯಾಗಿ ಯಾರಿಗೇ ಕೊಡ್ಲಿ, ಪ್ರಧಾನಮಂತ್ರಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಈ ದೇಶಕ್ಕೆ ಬೇಕು, ದೇಶಕ್ಕೆ ಪ್ರಧಾನಿ ಆಗಬೇಕು. ಬಳ್ಳಾರಿಯಿಂದ ನೀವೇನು ಆಯ್ಕೆ ಮಾಡಿ ಕಳಿಸ್ತೀರಲ್ಲ, ಅವರು ಅವರಿಗೆ ಓಟ್ ಹಾಕ್ಬೇಕು. ಬಳ್ಳಾರಿಯಿಂದ ಒಂದು ಓಟ್ ಬಿಟ್ಟು ಪ್ರಧಾನಮಂತ್ರಿ ಆಗಾಕ ಅನ್ನೋ ಒಂದು ನೀವು ಆಶೀರ್ವಾದ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ. ಈಗಾಗಲೇ ಸಮಯದ ಭಾವ ಬಹಳ ಐತಿ, ನೀವು ಕಮ್ಮಿ ಮಾಡ್ರಿ ಅಂತ ಶುರು ಮಾಡಿದ್ರು. ನನಗೆ ಇದು ಸಿಕ್ಕಿರೋದು ಹಾಲು ತುಪ್ಪ ಉಂಡಂಗಾಗಿ ನಿಜ.
ನೀವು ಜಿಲ್ಲೆ ಬಗ್ಗೆ ಪುಣ್ಯಾತ್ಮರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅವರು. ನಾವು ಏನು ನಮಗೆ ನೆನೆಗುದಿಗೆ ಬಿದ್ದಂಥ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಕೆಲಸಗಳನ್ನ ನಾವು ಜಾಸ್ತಿ ಮಾಡೋಣ. ಇದ್ರ ಜೊತೆಗೆ ಕೊನೆಯದು ಟೈಮ್ ಆಕೈತಿ. ಕೊರೋನಾದಾಗ ನಾವು ಬದಿ ಕೊಡೋದು ಹೆಚ್ಚಿಗೆ ಮಾತಾಡ್ತು. 2-3 ವರ್ಷ ಕಳೆದು ಬಿಟ್ಟು ನಾವು ಹೊರಗೆ ನಾವು ನಮ್ಮ ಪಗಾರ ಕೂಡ ಬರ್ಕೊಟ್ವಿ, ನಮ್ಮ ಅನುದಾನ ಬರ್ಕೊಟ್ವಿ, ನಮ್ಮ ಜೀವ ಉಳಿಸ್ರಿ ಪ್ರಧಾನಮಂತ್ರಿಗಳು ಅಂತ ನಾವಲ್ಲ. ಇದು ನಿಮ್ಗೆ ಹೇಳ್ತಾನ ನೀವ, ಅದಕ್ಕೆ ಹೇಳ್ತಾನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅಂತ ಹೇಳ. ಯಾರು ನೀವು ಬಿಜೆಪಿ ಓಟ್ ಹಾಕಿದ್ರೆ ಅಂತ ಯಾರು ಚಿಂತೆ ಪಡಬೇಡ್ರಿ, ಮುಂದಕ್ಕೆ ಬುದ್ಧಿ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ನಿಮಗೆ. ದಯಮಾಡಿ ನಾನು ಬಹಳ ಮಾತಾಡಿದೆ, ನಿಮ್ಮ ಆಶೀರ್ವಾದ ಬಿಜೆಪಿ ಪಕ್ಷಕ್ಕೆ, ನನಗೆ ಮತ್ತು ನಮ್ಮ ರಾಮುಲು ಸಾಹೇಬ್ರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಎಸ್ಟಿಗೆ ಎಲ್ಲರಿಗೂ. ಎಸ್ಟಿ ಇವತ್ತ ನೀವು ಅರ್ಜಿ ಸಲ್ಲಿಸಿದ್ರೆ ನಾಮಿನೇಷನ್ ಹಾಕಿದ್ರೆ ನಿಮಗೆ ಕೊಟ್ಟು ನಾನು ನಿಮ್ಮ ಜೊತೆಗೆ ಚುನಾವಣೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾವು, ಮಾಧ್ಯಮದವರು, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಮಾಲಕರು ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದಾನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಕಿ, ನರೇಂದ್ರ ಮೋದಿಜಿ ಕಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.